ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಒಂದು ಹೊಸ ಪಾಠ, ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ ಅಂದ್ರೆ ನಿಮಗ ತ್ರಿಕೋನಮಿತಿಯ ಅನ್ವಯಗಳನ್ನ, ಆ ಅನ್ವಯಗಳನ್ನ ನಾವು ಯಾವ ರೀತಿ ನಮ್ದು ಡೇ ಟು ಡೇ ಲೈಫ್ ಒಳಗ ಬಳಸ್ತೀವಿ ಅನ್ನೋದನ್ನ ನಾನು ನಿಮಗ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಸೊ ಈಗ ಹೊಸ ಪಾಠ ಯಾವ್ದಂದ್ರ ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವ್ ನಾವು. ಹೌದಾ, ಸಂಖ್ಯಾಶಾಸ್ತ್ರವನ್ನ ಹೇಳ್ತೇನಂತೆ. ಹೌದಾ, ಸಂಖ್ಯಾಶಾಸ್ತ್ರ. ಹೌದಾ, ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸಂಖ್ಯಾಶಾಸ್ತ್ರ ಅಂತ ಬರದಿವಿ ಅಂದ್ರೆ ನಮಗ್ ಆಲ್ರೆಡಿ ಯಾವ್ದು ಗೊತ್ತಾಗ್ತೈತೆ ಹೇಳ್ರಿ? ಅದ್ರೊಳಗ್ ನಮಗ್ ನೆನಪು ಬರೋದ ಯಾವ್ದಂದ್ರ ಸರಾಸರಿ, ಬಹುಲಕ ಅಥವಾ ರೂಢಿ ಬೆಲೆ ಅಥವಾ ಇನ್ನೊಂದ್ ಯಾವ್ದು ಹೇಳ್ರಿ, ಮಧ್ಯಾಂಕ. ಇದ್ರೊಳಗ ಸಂಖ್ಯಾಶಾಸ್ತ್ರ ಒಳಗ್ ನಾವು 8th ತಗೋರಿ, 9th, ಆಮೇಲೆ ಈಗ 10th ಬಂದ್ರು. ಸೊ 8th 9th ನಿಮಗ ಬೇಸಿಕ್ ಇರ್ತೈತೆ. ಅದು ಸರಾಸರಿಯನ್ನ ಕಂಡುಹಿಡಿಯೋದು ಅಥವಾ ಬಹುಲಕವನ್ನ ಕಂಡುಹಿಡಿಯೋದು ಅಥವಾ ಮಧ್ಯಾಂಕವನ್ನ ಕಂಡುಹಿಡಿಯೋದು ಬೇಸಿಕ್ ಇರ್ತೈತಿ. ಇಲ್ಲಿ ಏನಾಗತ್ತ, ಸಂಖ್ಯಾಶಾಸ್ತ್ರ ಇಲ್ಲಿ 10th ಏನಾಗಿರ್ತೈತಿ, ಸ್ವಲ್ಪ ಮಾಡಿಫೈಡ್ ಆಗಿ ಅದಕ್ಕ ತಕ್ಕಂಗ ಹೊಸ ಹೊಸ ಪ್ರಾಬ್ಲಮ್ಸ್ ಗಳು ಬರ್ತಾವ, ಅದಕ್ ತಕ್ಕಂಗ ಹೊಸ ಹೊಸ ಫಾರ್ಮುಲಾಗಳು ಬರ್ತಾವು. ಅದು ಯಾವ ರೀತಿ ಫಾರ್ಮುಲಾ ಅದಾವು, ಏನ್ ಅದಾವು ಅನ್ನೋದನ್ನ ನೋಡೋಣಂತ. ಹೌದಾ, ಈಗ ಫಸ್ಟ್ ನಾನ್ ನಿಮಗ ಇಂಟ್ರೊಡಕ್ಷನ್, ಬೇಸಿಕ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತೇನಂತ. ಹೌದಾ, ಸಂಖ್ಯಾಶಾಸ್ತ್ರ ಇದ್ರೊಳಗ್ ನಮಗೆ ಈಗ ಆಲ್ರೆಡಿ ನೀವು 9th ಕ್ಲಾಸ್ ಒಳಗ ಕಲ್ತೀರಿ, ಆದ್ರೂ ಮತ್ತೊಂದ್ಸಲ ನಿಮಗ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಹೌದಾ, ಸೊ ಇದ್ರೊಳಗ್ ಬರೋದ ನಮಗ್ ಯಾವ್ದಂದ್ರ ಸರಾಸರಿ. ಸರಾಸರಿ ಅಥವಾ ಇದಕ್ ನಾವ್ ಏನಂತ ಕರಿತೇವಂದ್ರ ಮೀನ್ ಅಂತ ಕರಿತೀವಿ. ಹೌದಾ, ಮೀನ್ ಅಂತ ಕರಿತೀವಿ. ಆಮೇಲೆ ಮಧ್ಯಾಂಕ. ಹೌದಾ, ಮೀಡಿಯನ್ ಅಂತ ಕರಿತೀವಿ. ಹೌದಾ, ಮೀಡಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಬರುದ ಯಾವ್ದಂದ್ರ ಬಹುಲಕ ಅಥವಾ ರೂಢಿ ಬೆಲೆ ಅಂತ ಕರಿತೀವಿ. ಬಹುಲಕ ಅಥವಾ ರೂಢಿ ಬೆಲೆ ಅಂತ ಕರಿತೀವಿ. ಇದಕ್ಕ ಮಾಡ್ ಅಂತ ಕರಿತೀವಿ ನಾವು. ಇದ್ರೊಳಗ್ ಬರುದು ಯಾವ್ದಂದ್ರ ನಮಗ ಸಂಖ್ಯಾಶಾಸ್ತ್ರದೊಳಗ ಸರಾಸರಿ ಬರ್ತೈತಿ, ಮಧ್ಯಾಂಕ ಬರ್ತೈತಿ, ಅದ್ರ ನೆಕ್ಸ್ಟ್ ಬಹುಲಕ ಬರ್ತೈತಿ. ಹೌದಾ, ಇದ್ರೊಳಗೆ ನಿಮಗೊಂದು ಎಕ್ಸಾಂಪಲ್ ಅನ್ನ ನಾನು ಹೇಳ್ತೇನೆ ನೋಡ್ರಿ. ಸರಾಸರಿ ಅಂದ್ರೇನು, ಬಹುಲಕ ಒಂದೇ ಎಕ್ಸಾಂಪಲ್ ಒಳಗ ಮೂರನ್ನು ನಾನು ಹೇಳ್ತೇನಂತ. ಹೌದಾ, ಸೊ ಫಾರ್ ಎಕ್ಸಾಂಪಲ್ ಈಗ 1 2 4 3 2 2 5 ಅಂತ ಇದೆ. ಹೌದಾ, ಸೊ ಇಲ್ಲಿ ಏನಾಗತ್ ನೋಡ್ರಿ ನಮಗ. ಆಮೇಲೆ ಇನ್ನೊಂದು 4 ಅಂತಾನು ಬರೀತೇನೆ ನಾನು. ಹೌದಾ, 4 ಆದ್ಮೇಲೆ 2 ಅಂತ ಬರೀತೇನೆ. ಕರೆಕ್ಟಾ? ಸೊ ಇಲ್ಲೇನು 1 2 4 3 2 2 5 4 2 ಅಂತ ಇದೆ. ಹೌದಾ, ಈಗ ನನಗೆ ಏನಾಗ್ಬೇಕು ಹೇಳ್ರಿ, ಸರಾಸರಿಯನ್ನ ಕಂಡುಹಿಡಿಬೇಕು ನಾನು. ಸರಾಸರಿ ಫಸ್ಟ್ ಸರಾಸರಿ ಬರುದು ಏನಂದ್ರ, ನಾನ್ ನಿಮಗೆ ಇದನ್ನ ಬೇಸಿಕ್ ಹೇಳಾಕತ್ತೇನೆ. 10th ಬರುವುದನ್ನ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನಂತ. ಅಂದ್ರೆ ನಿಮಗೆ ಇದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾದ್ರೆ ನೀವು ಈಸಿಲಿ ಮಾಡ್ತೀರಂತ. ಸೊ ಇಲ್ಲಿ ಸರಾಸರಿ ಅಂದ್ರೆ ಏನಂದ್ರ, ಈ ಕೊಟ್ಟಿರುವ ದತ್ತಾಂಶಗಳನ್ನೆಲ್ಲ ಕೂಡಿಸ್ಬೇಕು. ಎಷ್ಟಾಗತ್ ನೋಡ್ರಿ, 1 + 2 3 7 10 12 14 ಆಮೇಲೆ 19 ಆಮೇಲೆ 20 23 24 25 ಆತ. ಹೌದಾ, 25 ಡಿವೈಡೆಡ್ ಬೈ ಎಷ್ಟದು, ಒಟ್ಟು ಟೋಟಲ್ ನಂಬರ್ಸ್ ಎಷ್ಟದ ನೋಡ್ರಿ, 3 6 9 ಅಂತ ಇದಾವ. ಹೌದಾ, ಇಲ್ಲಿ ನೋಡ್ರಿ ಎಷ್ಟಾಗತ್ತ, 9 3 27 ಬಹಳ ಆಯ್ತು. ಸೊ 9 2 18. ಹೌದಾ, ಎಷ್ಟು ಉಳಿತು ನೋಡ್ರಿ, 7 ಉಳಿತು. 9 7 63, 9 8 72 ಆಗ್ತಿತ್ತು, ಬಹಳ ಆಗತ್ತಿದ. ಹೌದಾ, ಸೊ ಈಗ ಎಷ್ಟಾಗತ್ತ ನಮಗ, 9 7 63 ಆಯ್ತು. ಹೌದಾ, ನೆಕ್ಸ್ಟ್ ಮಾಡ್ ಅಂದ್ರ ಯಾವ್ದಂದ್ರ ರೂಢಿ ಬೆಲೆ ಅಥವಾ ಬಹುಲಕ. ಇಲ್ಲಿ ನಿಮಗೆ ಇದ್ರ ಒಳಗ್ ಹೇಳುದು ಹಾಗೆ, ಆ ಪದ ಹೇಳು ಹಾಗ ನಮ್ಗೆ ಏನಾಗತ್ತೆ ಹೇಳ್ರಿ, ಬಹುಲಕ ಅಂದ್ರ ಇದ್ರೊಳಗ ಜಾಸ್ತಿ ಸಲ ರಿಪೀಟ್ ಆಗಿರ್ತಕ್ಕಂತ ಸಂಖ್ಯೆಗೆ ನಾವು ಆ ಸಂಖ್ಯೆಯನ್ನ ಕಂಡು ಹಿಡಿಲಿಕ್ಕೆ ನಾವು ಬಹುಲಕ ಅಂತ ಕರಿತೀವಿ. ಹೌದಾ, ಇಲ್ಲೇ ನೋಡ್ರಿ ಏನಾಗತ್ ನಮ್ಗಿಲ್ಲೇ 1 ಮತ್ತೆಲ್ಲಿ ರಿಪೀಟ್ ಆಗಿಲ್ಲ, 2 ಮತ್ತೆ ಎಷ್ಟು ಸಲ ರಿಪೀಟ್ ಆಗ್ಯಾವ ನೋಡ್ರಿ, 1 2 3 4 ಸಲ ರಿಪೀಟ್ ಆಗ್ಯಾವ. ಹೌದಾ, 2 ಎಷ್ಟು ಸಲ ಆಗ್ಯಾವು, 4 ಸಲ ರಿಪೀಟ್ ಆಗ್ಯಾವ. ಆಮೇಲೆ ಮತ್ ಯಾವ ರಿಪೀಟ್ ಆಗ್ಯಾವ ನೋಡ್ರಿ, 4 2 ಸಲ ಇದಾವ. ಹೌದಾ, 4 ಎಷ್ಟದವು, 2 ಸಲ ಇದಾವು. ಅದನ್ನ ಬಿಟ್ರೆ ಮತ್ತೆ ಯಾವ ರಿಪೀಟ್ ಇಲ್ಲ. ಈಗ 4 ರಿಪೀಟಿಗೆ 2 ಕೂಡ ರಿಪೀಟ್ ಇದೆ. ಬಟ್ ಜಾಸ್ತಿ ಸಲ ರಿಪೀಟ್ ಆಗಿರುವಂತ ಸಂಖ್ಯೆ ಯಾವ್ದು ಹೇಳ್ರಿ,
ಎರಡು 4 ಸಲ ರಿಪೀಟ್ ಆಗಿದೆ. ಹಾಗಾದ್ರೆ ಈ ದತ್ತಾಂಶಗಳ ಬಹುಲಕ ಎಷ್ಟಾಗತ್ತೆ ನಮಗ 2 ಅಂತ ಆಗತ್ತ. ಅರ್ಥ ಆಯ್ತಾ? ಇದು ಸರಾಸರಿಯನ್ನ ಕಂಡುಹಿಡಿದಿವಿ, ಬಹುಲಕವನ್ನ ಕಂಡುಹಿಡಿದಿವಿ. ಇವಾಗ ನಾನು ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಯಾವ ರೀತಿ ಮಧ್ಯಾಂಕ ಅಂದ್ರ ಇಲ್ಲಿ ನೋಡ್ರಿ, ಇದು ಸರಾಸರಿಯನ್ನ ತೆಗಿತೀವಿ. ಫಸ್ಟ್ ಇಲ್ಲಿ ಮಧ್ಯಾಂಕವನ್ನ ಕಂಡುಹಿಡಿಬೇಕಾದ್ರ ನಮಗ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಆ ಕೊಟ್ಟಿರುವ ದತ್ತಾಂಶಗಳನ್ನ ನಾನು ಏನ್ ಮಾಡ್ಬೇಕು ಹೇಳ್ರಿ, ಏರಿಕೆ ಕ್ರಮದೊಳಗ್ ಫಸ್ಟ್ ಬರಿಬೇಕು. ಹೌದಾ? ಇಲ್ಲೇ 1 ಇದೆ. ಹೌದಾ? ನೆಕ್ಸ್ಟ್ 2 4 ಟೈಮ್ಸ್ ಇದೆ. ಹೌದಾ? ಅದನ್ನ ನಾನು ಏನ್ ಮಾಡ್ತೇನೆ ಹೇಳ್ರಿ, 2 2 2 2 ಅಂತ ಬರದೆ. ಕರೆಕ್ಟ್? ಅದಾದ್ಮೇಲೆ 3 1 ಟೈಮ್. ಆಮೇಲೆ 4 ಎಷ್ಟು ಸಲ ಇದೆ ನೋಡ್ರಿ, 2 ಟೈಮ್ಸ್ ಇದೆ. ಅದು 4 4. ನೆಕ್ಸ್ಟ್ 5 1 ಟೈಮ್ ಇದೆ. ಹೌದಾ? ಇದ್ರೊಳಗೆ ಮಿಡ್ಲ್ ಬರ್ತಕ್ಕಂತ ಸಂಖ್ಯೆ ಯಾವ್ದು ನೋಡ್ರಿ, ಈ ಕಡೆ 4 ಬಿಡ್ರಿ, ಈ ಸೈಡ್ 4 ಬಿಡ್ರಿ. ಹಾಗಾದ್ರೆ ಮಿಡ್ಲ್ ಬರ್ತಕ್ಕಂತ ಸಂಖ್ಯೆ ಯಾವ್ದು ಹೇಳ್ರಿ ನಮಗ, 2. ಕರೆಕ್ಟ್? ಸ್ವಲ್ಪ ನೀವು ಈ 3 ದತ್ತಾಂಶಗಳನ್ನ ನೋಡಿದ್ರ ಸರಾಸರಿ ಎಷ್ಟು ಬಂತು, 2.7 ಬಂತು. ಹೌದಾ? ಆಮೇಲೆ ಬಹುಲಕ ಎಷ್ಟು ಬಂದಿತ್ತು, 2 ಬಂತು. ಅದಾದ್ಮೇಲೆ ಮಧ್ಯಾಂಕ ಕೂಡ ನಮಗ 2 ಬಂತು. ಹಂಗಾದ್ರೆ ಇದು ಏನಾಗತ್ತಂದ್ರ ನೀವು ಮಧ್ಯಾಂಕವನ್ನ ಕಂಡುಹಿಡೀರಿ, ಸರಾಸರಿಯನ್ನ ಕಂಡುಹಿಡೀರಿ, ಅಥವಾ ಯಾವ್ದು ಹೇಳ್ರಿ ಇನ್ನೊಂದು ಬಹುಲಕವನ್ನ ಕಂಡುಹಿಡೀರಿ. ಅವಕ್ಕೂರ್ ಆನ್ಸರು ಸೇಮ್ ಇರ್ತಾವು, ಒಂದು ಇಲ್ಲ ಸ್ವಲ್ಪ ನಿಯರ್ ಅದೇ ಇದ್ರೊಳಗ ಇರ್ತಾವ. ಈಗ 2.7 ಅಂದ್ರೆ ನಾವು ಅದನ್ನ 2 ಅಂತ 3 ಅಂತ ಕನ್ಸಿಡರ್ ಮಾಡ್ತೇವೆ. ಬಟ್ ಆಲ್ಮೋಸ್ಟ್ 2ಗದು ಸಮೀಪ ಇದೆ. ಆಮೇಲೆ ಇವೆರಡು ಕೂಡ ನಮಗ ಸೇಮ್ ಬಂದು. ಈಗ ನಿಮಗೆ ನೆಕ್ಸ್ಟ್ ದೊಡ್ಡ ದೊಡ್ಡ ಚಾರ್ಟ್ ಹಾಕಿ ಫಾರ್ಮುಲಾ ಹಾಕಿದ್ರು ಮೂರನ್ನು ಕಂಡು ಹಿಡಿದ್ರೆ ನಿಮಗ 3 ಆನ್ಸರ್ ಕೂಡ ಸೇಮ್ ಬರ್ತೈತಿ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೇನೆ ನಾನು. ಯಾಕಂದ್ರೆ ಅದ್ರದ್ದು ಅಂದ್ರೆ ಸರಾಸರಿ ಅಂದ್ರೇನು, ಬಹುಲಕ ಅಂದ್ರೇನು, ಆಮೇಲೆ ಮಧ್ಯಾಂಕ ಅಂದ್ರೇನು. ಹೌದಾ? ಸೊ ಇದ್ರೊಳಗೆ ಒಂದು ನಿಮಗ ಇಲ್ಲೇ ಒಂದು ಸಿಮ್ಯುಲೇಷನ್ ಕೂಡ ನಿಮ್ಗ ತೋರಿಸ್ತೇನೆ, ಅಂದ್ರೆ ಇನ್ನು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತ. ಹೌದಾ? ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲೇ 18 ದತ್ತಾಂಶಗಳನ್ನು 18 ಅದಾವ. ಹೌದಾ? ಇಲ್ಲಿ ನೋಡ್ರಿ, 1 ಒಂದೇ ಸಲ ಇದೆ, 2 ಕೂಡ ಒಂದೇ ಸಲ ಇದೆ, 3 ಎಷ್ಟ್ ಸಲ ಇದೆ ನೋಡ್ರಿ, ಇಲ್ಲಿ 2 ಸತಿ ಇದೆ. ಆಮೇಲೆ 4 ಇಲ್ವೇ ಇಲ್ಲ ದತ್ತಾಂಶಗಳೊಳಗ. 5 ಎಷ್ಟ್ ಸಲ ಇದೆ, 1 2 2 ಟೈಮ್ ಇದೆ. 6 3. ಆಮೇಲೆ ಯಾವ್ದು ಹೇಳ್ರಿ, 7 ಕೂಡ 3 ಸಲ ಇದೆ, 8ನು 3 ಸಲ ಇದೆ. ಆಮೇಲೆ 9 ಎಷ್ಟಿದೆ, ಒಂದೇ ಸಲ. 10 2 ಸತಿ ಇದೆ. ಹೌದಾ? ಈಗ ನನಗೆ ಏನಾಗ್ಬೇಕು, ಮೀನನ್ನ ತೋರಿಸ್ಬೇಕು. ದತ್ತಾಂಶಗಳ ಅಂದ್ರೆ ಸರಾಸರಿ ಎಲ್ಲಿ ಬರ್ಬಹುದು, ಇಲ್ಲಿ ಬರ್ತೈತೆ ನೋಡ್ರಿ, 6 ಸಮಥಿಂಗ್. ಅಂದ್ರೆ ಇವನ್ನೆಲ್ಲವನ್ನ ಪ್ಲಸ್ ಮಾಡಿ ನಾವೇನ್ ಮಾಡ್ಬೇಕು, 18 ದಿಂದ ಡಿವೈಡೆಡ್ ಬೈ ಮಾಡಿದಾಗ ನನಗೆ ಎಷ್ಟು ಬರ್ತೈತಿ, ಇಲ್ಲಿ 6 ಸಮಥಿಂಗ್ ಬಂದಿರ್ತದ. ಹೌದಾ? ಆಮೇಲೆ ಮಧ್ಯಾಂಕ ನೋಡ್ರಿ, ಅದು ಕೂಡ ಅಲ್ಲೇ ಅದರ ನಿಯರ್ ಬಂದತದ. ಹೌದಾ? ಮಧ್ಯಾಂಕ. ನೆಕ್ಸ್ಟ್ ಮಾಡ್. ಹೌದಾ? ಇಲ್ಲಿ ಮಾಡ್ ನನಗ 3 ತೋರಿಸಿದ್ರು ಅವರು, 1 2 3. ಯಾಕಂದ್ರ 3 ಸಂಖ್ಯೆಗಳು ಸೇಮ್ ಟೈಮ್ ರಿಪೀಟ್ ಆಗ್ಯಾವ ನಮಗಿಲ್ಲಿ. ಹೌದಾ? 1 2 3. ಇಲ್ಲಿ ನೋಡ್ರಿ, 7 ಕೂಡ ಇದೆ, ಇಲ್ಲಿ ಕೂಡ ಇದು ಇಷ್ಟ ಕರೆಕ್ಟ್ ಇದೆ. ಹೌದಾ? ಇದು ನಮ್ದು ಏನಾಗತ್ತೆ ಹೇಳ್ರಿ, ಮೀನ್ ಯಾವ್ದು ಹೇಳ್ರಿ, ಮೀನ್, ಮೀಡಿಯನ್ ಮತ್ತ ಮಾಡ್ ಅಂತ ಆಗತ್ತ. ಹೌದಾ? ಸೊ ಇಲ್ಲೇ ತಡ್ರಿ 1 ಸೆಕೆಂಡ್. ಈಗ ನೋಡ್ರಿ, ಈ ದತ್ತಾಂಶಗಳನ್ನ ನಾನು ಹಿಂಗ್ ಜಾಸ್ತಿ ಮಾಡ್ಬೋದು. ಕರೆಕ್ಟಾ? ಹೌದಾ? ಅದಕ್ ತಕ್ಕಂಗ ಅಲ್ಲೇ ನಮ್ಗೇನಾಗತ್ತ, ಮೀನು ಮತ್ತ ಮಾಡ್. ಕರೆಕ್ಟಾ? ನೋಡ್ರಿ ಇಲ್ಲೇ. ಹೌದಾ? ಈಗ ಏನಾಗಿದೆ, ಇಲ್ಲೇ n=37 ಅಂದ್ರ ದತ್ತಾಂಶಗಳು 37 ಇದಾವು. ಅದ್ರೊಳಗೆ ನಿಮಗ್ ನೋಡ್ರಿ ಇಲ್ಲೇ ನಾನು ಆಲ್ರೆಡಿ ಇಲ್ಲಿ ಟಿಕ್ ಮಾಡಿದ್ದಕ್ಕದ ಆಟೋಮೆಟಿಕ್ಲಿ ನಮಗೀಗ ಮೀನ್, ಮೀಡಿಯನ್ ಮತ್ತ ಮೋಡ್ ಅನ್ನ ತೋರಿಸ್ತಾ ಇದೆ. ಅವು ಕೂಡ ಇಲ್ಲೇ ಇದೆ ನಮಗ. ಇಲ್ಲಿ ನೋಡ್ರಿ, ನಿಮಗ ಆಗಲೇ ಕನ್ಫ್ಯೂಸ್ ಆಗಿರ್ಬೋದು, ಮಾಡ್ 3 ಸಲ ತೋರಿಸಿತ್ತು. ಇಲ್ಲಿ ನೋಡ್ರಿ, ಒಂದೇ ಸಲ ರಿಪೀಟ್ ಆಗಿರೋದ್ರಿಂದ 8 ಎಷ್ಟು 9 ಸಲ ರಿಪೀಟ್ ಆಗಿದೆ. ಸೊ ಅದು ಒಂದೇ ಅನ್ನ ತೋರಿಸ್ತಾ ಇದೆ. ಸೊ ಇದು ಅರ್ಥ ಆಯ್ತು ಕಾನ್ಸೆಪ್ಟ್ ನಿಮಗ, ಮೀನ್, ಮೀಡಿಯನ್ ಮತ್ತ ಮೋಡ್ ಅಂತ ಹೇಳಿ. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಸಂಖ್ಯಾಶಾಸ್ತ್ರದ ಒಂದು ಇಂಟ್ರೊಡಕ್ಷನ್ ಇದು, ಜಸ್ಟ್ ಇಂಟ್ರೊಡಕ್ಷನ್. ಇದ್ರೊಳಗ ಇನ್ನ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳು, ಯಾಕಂದ್ರೆ ಇದ್ರೊಳಗ ಕೇಳುವ ನಮಗ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳ್ತಾರೋ. ಅವ್ ಯಾವ ರೀತಿ ಚಾರ್ಟ್ ಹಾಕ್ಬೇಕು, ಫಾರ್ಮುಲಾ ಯಾವ ರೀತಿ ಇದೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣಂತ. ಥ್ಯಾಂಕ್ ಯು.